ಮಂಗಲವನ್ನು ಮಾಡಿ ಎನ್ನ ಆರಾಧ್ಯ ದೈವ ಸದ್ಗುರು ಶ್ರೀ ಶಿವಾನಂದರನ್ನ ಶ್ರೀ ಸಿದ್ಧಾರೂಢರನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಸಕಲ ಜೀವಾತ್ಮರಿಗೆ ಲೇಸನ್ನೇ ವಹಿಸಿರುವ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣವರನ್ನೇ ಮೊದಲು ಮಾಡಿಕೊಂಡು ಸಮಸ್ತ ಶಿವಶರಣರ ವೀರವಿರಾಗಿನ ವೈರಾಗ್ಯದ ಕನೆ ತತ್ವಶಿಖಾಮಣಿ ಚನ್ನಮಲ್ಲಿಕಾರ್ಜುನನ ಅರ್ಧಾಂಗಿನಿ ಹೆಣ್ಣು ಕುಲದ ಉದ್ಧಾರಿಣಿ ಕ್ರಾಂತಿಕಾರಿಣಿ ಕನ್ನಡದ ಕಣ್ಮಣಿಯಾದ ಅಕ್ಕನನ್ನು ಮೊದಲುಗೊಂಡು ಸಮಸ್ತ ಶಿವಶರಣೆಯರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಕನ್ನಡ ನಾಡಿನ ಮುಮುಕ್ಷುಗಳ ಹಿತಾರ್ಥವಾಗಿ ಅವತಾರವನ್ನು ಗೈದಿರತಕ್ಕಂಥ ಜಗತ್ತಿಗೆ ಭಕ್ತಿ ಜ್ಞಾನಾದಿಗಳನ್ನ ಪ್ರತಿಪಾದನೆಯನ್ನು ಮಾಡಿರುವ ಶ್ರೀಮನ್ ನಿಜಗುಣ ಶ್ರೀಗಳನ್ನೇ ಮೊದಲು ಮಾಡಿಕೊಂಡು ಸಮಸ್ತ ದಾರ್ಶನಿಕರನ್ನು ತತ್ವಜ್ಞಾನಿಗಳನ್ನು ಋಷಿ ಮುನಿಗಳನ್ನು ಆದಿ ಜಗದ್ಗುರು ಶ್ರೀ ಶಂಕರಾಚಾರ್ಯರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಕ್ಷೇತ್ರದ ಅಧಿದೇವತೆಯಾದ ಶ್ರೀ ಸಂಗಮೇಶ್ವರನ ಅಡೆದಾವರಿಗಳಿಗೂ ವಂದಿಸಿ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಉಭಯ ಪೂಜ್ಯರಿಗೂ ವಂದಿಸಿ ತಮ್ಮೆಲ್ಲರೂ ಯಾರೋ ಒಂದು ಉಭಯ ಪೂಜ್ಯರ ಮೂರ್ತಿ ಪ್ರತಿಷ್ಠಾಪನೆಯ ನಿಮಿತ್ತವಾಗಿ ಹಮ್ಮಿಕೊಂಡಿರತಕ್ಕಂಥ ಈ ಪರ್ವಕಾಲ ಪುಣ್ಯಾತ್ಮರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಮ್ಮ ದಾಸಬೋಧನ ಪ್ರತಿಪಾದನೆಯನ್ನು ಮಾಡಿರತಕ್ಕಂಥ ನಮ್ಮ ಅಣ್ಣಪ್ಪನವರಿಗೂ ಆತ್ಮೀಯರಾಗಿರತಕ್ಕಂಥ ತಮ್ಮ ಜೀವನವನ್ನೇ ಆಧ್ಯಾತ್ಮಕ್ಕಾಗಿ ಇಟ್ಟಿರತಕ್ಕಂಥ ನಮ್ಮ ಪರಮಾನಂದ ಶಾಸ್ತ್ರಿಗಳಿಗೂ ತಮ್ಮೆಲ್ಲರಿಗೂ ಶರಣಾರ್ಥಿಗಳರ್ಪಿಸಿ ಪುಣ್ಯಾತ್ಮರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ರವೇಶರಾಗೋಣ. ಈ ಒಂದು ಇಂಥ ಟೈಮ್ಗಳು ನಿಮಗೆ ಸಿಗುವುದಿಲ್ಲ. ಜಗತ್ತಿನಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಾದ ಸಿಗ್ತದೆ. ತಂದೆ ತಾಯಿಯನ್ನು ಬಿಟ್ಟರೆ ಏನೆಲ್ಲ ತೆಗೆದುಕೊಳ್ಳಬಹುದು. ಆದರೆ ಗುರು ಪೂರ್ಣಿಮಾ ನಿಮಿತ್ತವಾಗಿ ಉಭಯ ಈ ಒಂದು ನಮ್ಮ ಸಂಗಮೇಶ್ವರ ಮಠದಲ್ಲಿ ಉಭಯ ಪೂಜ್ಯರೇನು ಮೂರ್ತಿ ಪ್ರತಿಷ್ಠಾಪನೆಯನ್ನು ಇಟ್ಕೊಂಡಿದ್ದಾರಲ್ಲ, ಈ ಟೈಮ್ ನಾಳೆ ಒಂದು ದಿವಸ ಬಿಟ್ಟು ವಾರ ನಿಮಗೆ ಪುನಃ ಸಿಗೋದಿಲ್ಲ. ಇದನ್ನು ನೆನಪಿಟ್ಬೋದು. ಏನೆಲ್ಲ ಸಿಗ್ತದೆ, ಒಮ್ಮೆ ಟೈಮ್ ಮಾತ್ರ ಸಿಗೋದಿಲ್ಲ. ನಾಳಿನ ದಿವಸ ಏನದ ಅಂದ್ರೆ ಈ ಒಂದು ದೊಡ್ಡ ಸಮುದಾಯ ಭವನದ ಲೋಕಾರ್ಪಣೆ ಉಭಯ ಪೂಜ್ಯರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅನ್ನತಕ್ಕಂಥದ್ದು. ಅದು ಯಾವ ದಿವಸ ಅಂದ್ರೆ ನೀವು ಗುರು ಪೂರ್ಣಿಮೆಯ ದಿವಸ. ಯಾಕಂದ್ರೆ ಜಗತ್ತಿನಲ್ಲಿ ಗುರು ಅನ್ನತಕ್ಕಂಥದ್ದು ವಸ್ತು ಭಾಳ ದೊಡ್ಡದ ಪುಣ್ಯಾತ್ಮರೇ. ಅದಕ್ಕಾಗಿ ಉಪನಿಷತ್ ಹೇಳ್ತದ, ನ ಗುರೋರಧಿಕಂ ನ ಗುರೋರಧಿಕಂ ನ ಗುರೋರಧಿಕಂ. ಗುರು ಅನ್ನತಕ್ಕಂಥ ಶಬ್ದ ಭಾಳ ದೊಡ್ಡದದ. ಅದು ವ್ಯಕ್ತಿಯಲ್ಲ ಪುಣ್ಯಾತ್ಮರೇ, ಅದೊಂದು ಶಕ್ತಿ ಅದ. ಗುರು ಅಂದ್ರೆ ನೀವೊಂದು ನಾಮರೂಪಾತ್ಮಕವಾಗಿರತಕ್ಕಂಥ ಒಂದು ಶರೀರ ಅಂತ ತಿಳ್ಕೊಂಡಿರಬಹುದು. ಜಗತ್ತಿನಲ್ಲಿ ಗುರುವಿನಕ್ಕಿಂತ ಶ್ರೇಷ್ಠರ್ಯಾರು ಇಲ್ಲ ಅಂತ ಉಭಯ ಪೂಜ್ಯರ ಏನದಂದ್ರೆ ಗುರುಮುಟ್ಟಿ ಗುರು ಆಗಾಕ ಬಂದಿರತಕ್ಕಂಥ ಪೂಜ್ಯರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅನ್ನತಕ್ಕಂಥದ್ದು ನಾಳೆ ಮುಂಜಾನೆ ಇಲ್ಲಿ ನಡೀತೈತಿ, 10 ಗಂಟೆಗೆ ನಡೀತೈತಿ. ಎಲ್ಲರೂ ಇದ್ರಾಗ ಭಾಗವಹಿಸ್ಬೇಕು. ಯಾಕೆ ಭಾಗವಹಿಸ್ಬೇಕಂದ್ರೆ ಗುರು ಪೂರ್ಣಿಮೆ ಮಾಡೋ ಸಂಬಂಧ ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ, ತಮ್ಮ ಗುರುಗಳಿದ್ದಲ್ಲೇ ಹೋಗ್ತಾ ಇದ್ದಾರೆ. ಗುರುಗಳ ನಿಮ್ಮ ಹತ್ರ ಬರ್ತಾ ಇದ್ದಾರೆ. ಎಂಥ ಪುಣ್ಯವಂತರಿದ್ದೀರಿ ನೀವು. ಗುರುಗಳನ್ನು ಬರ್ತಾ ಇದ್ದಾರೆ. ಉಭಯ ಪೂಜ್ಯರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಅಂದ್ರೆ ಏನ್ರಿ, ಗುರುಗಳನ್ನು ಬರ್ತಾ ಇದ್ದಾರೆ. ಅದು ಗುರು ಏನು ನೋಡಿ ಬರ್ತಾ ಇದ್ದಾನೆ, ನಿಮ್ಮ ಸಿರಿವಂತಿಕೆಯನ್ನು ನೋಡಿ ಬರುವುದಿಲ್ಲ, ನಿಮ್ಮಲ್ಲಿರತಕ್ಕಂಥ ಸೇವಾ ಭಾವವನ್ನು ನೋಡಿ ಗುರುನಾಥ ಬರ್ತಾ ಇದ್ದಾನೆ ಪುಣ್ಯಾತ್ಮರೇ. ಯಾಕಂದ್ರೆ ಗುರುವಿನಿಗಿಂತ ಜಗತ್ತಿನಲ್ಲಿ ದೊಡ್ಡದಾದಂಥ ವಸ್ತು ಯಾವುದೂ ಇಲ್ಲ. ಅದನ್ನೇ ಮಹಾದೇವಿ ಕೇಳ್ತಾ ಇದ್ದಾಳೆ, ನರಜನ್ಮವ ತೊಡೆದು ಹೊರ ಜನ್ಮವ ಮಾಡಿದ ಗುರುವಿ, ಭವಿ ಎಂಬುದು ತೊಡೆದು ಭಕ್ತಿಯನ್ನು ನೆನೆಸಿದ ಗುರುವಿ ಹೇಳ್ತಾ ಇದ್ದಾಳೆ. ಗುರುವಿನಲ್ಲಿ ಎಂತಹ ಸಾಮರ್ಥ್ಯದ ಗುರು ಯಾಕೆ ಬೇಕು? ಅಧ್ಯಾತ್ಮದಲ್ಲಿ ಲೌಕಿಕ ವಿದ್ಯೆ ಕಲಿಬೇಕಾದ್ರೆ ಗುರುಗಳು ಬೇಕಿಲ್ರಿ. ನೀವು ಶಾಲೆ ಹೋಗ್ತೀರಿ, ಶಾಲೆ ಕಲಿಬೇಕಾದ್ರೆ ಅಲ್ಲಿ ಗುರುಗಳು ಅದಾರಿಲ್ಲ. ಏನೋ ಒಂದು ಹೊಲಿಗೆ ಕಲಿಬೇಕತ್ತೀರ, ಅದಕ್ಕೆ ಗುರು ಬೇಕಿಲ್ಲ. ಅದನ್ನ ಕಲ್ತವ್ರು ಬೇಕಿಲ್ಲ. ಹೆಂಗೋ
ಅಧ್ಯಾತ್ಮದಲ್ಲಿ ಪರಮಾತ್ಮನ ಜ್ಞಾನವನ್ನು ನಾವು ಮಾಡ್ಕೋಬೇಕಾಗಿತ್ತಂದ್ರೆ, ಪರಮಾತ್ಮನ ಗುರುತು ನಮಗಾಗಬೇಕಾಗಿತ್ತಂದ್ರೆ ಪರಮಾತ್ಮನನ್ನು ತಿಳಿಯತಕ್ಕಂಥವ್ರು ಇರಬೇಕು. ಅವರಿಗಿನ ಗುರು ಅಂತ ಇದ್ದಾರೆ. ಅಂಥ ಗುರುವಿಗೆ ನಾವು ಶರಣವಾದು ಅಂದರೆ ಹೇಳ್ತಾ ಇದ್ದಾರೆ ಅವ್ರು, ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವಿಗೆ. ಯಾರನ್ನ ಗುರುವಿಗೆ ಶರಣ ಹೋಗಿ ಗುರುವಿನ ಮಾರ್ಗದಲ್ಲಿ ನಾವು ಅದಲ್ಲ ಪುಣ್ಯಾತ್ಮರೇ, ನಮ್ಮ ನರಜನ್ಮನ ತಕ್ಕಂಥದ್ದು ಹೋಗಿ ನಮ್ಮಲ್ಲಿ ಹರಜನ್ಮನ ತಕ್ಕಂಥ ಮಾಡತಕ್ಕಂಥ ಶಕ್ತಿ ಯಾರಲ್ಲಿದ್ದ? ಗುರುವಿನಲ್ಲಿದೆ. ಅದಕ್ಕಾಗಿ ಅಂದರು, ಭವಿ ಎಂಬುದು ತೊಡೆದು ಭಕ್ತ ಎಂದೆನಿಸಿದ ಗುರುವೇ. ನಾವು ಗುರು ದೀಕ್ಷೆ ಆಗೋಕ್ಕಿಂತ ಪೂರ್ವದಲ್ಲಿ, ಗುರುವಿಗೆ ಶರಣ ಹೋಗೋಕ್ಕಿಂತ ಪೂರ್ವದಲ್ಲಿ ಎರಡು ಶರಣ ಸಿದ್ಧಾಂತದಲ್ಲಿ ಜಾತಿ. ಒಂದು ಭವಿ, ಒಂದು ಭಕ್ತ. ಭವಿ ಅಂದರೆ ಯಾರಿಗಂತ ಇದ್ದಾರಂದ್ರೆ, ಯಾರು ಸದ್ಗುರುವಿಗೆ ಶರಣ ಹೋಗಿಲ್ಲ, ಯಾರು ಗುರುವಿನ ಉಪದೇಶವನ್ನು ಕೇಳಿಲ್ಲ, ಗುರುವಿನ ಮಾರ್ಗವನ್ನು ಯಾರು ಹಿಡಿದಿಲ್ಲ, ಅವ್ರಿಗೇನಂತಾರ್ರಿ? ಭವಿ ಅಂತ ಇದ್ದಾರೆ. ಯಾರು ಗುರುವಿಗೆ ಶರಣ ಹೋಗಿದ್ದಾರೆ, ಗುರು ಮಾರ್ಗವನ್ನು ಹಿಡಿದಾರ, ಹೇಳರ ಶ್ರೀ ಗುರು ವಚನೋಪದೇಶವನಾಲಿಸಿ ದಾಗಳಹುದು ನರರಿಗೆ ಮುಕುತಿ. ಹೇಳ್ತಾ ಇದ್ದಾರೆ ಅವ್ರ. ಮುಕುತಿ ಅಂದರೆ ಏನ್ರಿ? ನಮಗೆಲ್ಲರಿಗೂ ಸುಖ ಬೇಕಾಗೈತಿ, ಮತ್ತೇನು ಬೇರೆ ತಿಳ್ಕೊಬೇಡ್ರಿ ನೀವು. ಸುಖ ಬೇಕಾಗೈತಿ. ಆ ಸುಖ ಸಿಗಬೇಕಾಗಿತ್ತಂದ್ರೆ ನಾವೇನು ಮಾಡ್ಬೇಕ್ರಿ? ಅದು ಎಂಥ ಸುಖ ಅಂದ್ರೆ, ನೀವು ಒಂದು ಸುಖಾರೇ ಬಂದಿರಬೇಕು, ಕೈ ಬಿಟ್ಟು ಹೋಗಿರಬಾರ್ದು. ಅಂಥ ಸುಖ ಎಲ್ಲರೂ ಬೇಕಾಗೈತಿ. ನಿಮಗೆ ಸಿಕ್ಕೈತೇನ? ಸುಖ ಸಿಗ್ಲತ್ತೆ ಭೂಮಿ ತೊಗೊಂಡು, ಸುಖ ಸಿಗ್ಲತ್ತೆ ರೊಕ್ಕ ರೂಪಾಯಿ ಗಳಿಸಿದವು, ಸುಖ ಸಿಗ್ಲತ್ತೆ ಹೇಳಿ ಹೊಲ ಮನೆ ಗಳಿಸಿದವು. ಆದ್ರೆ ನಮಗೆ ಸುಖ ಸಿಕ್ಕೈತೇನ್ರಿ? ಸಿಕ್ಕಿಲ್ಲ ಪುಣ್ಯಾತ್ಮರು. ಯಾಕ? ಸಂಸಾರದಲ್ಲಿ ಶಾಶ್ವತವಾಗಿರತಕ್ಕಂಥ ಸುಖ ಇಲ್ಲ. ಶಾಶ್ವತವಾಗಿರತಕ್ಕಂಥ ಸುಖ ನಿನಗೆ ಸಿಗಬೇಕಾಗಿತ್ತಂದ್ರೆ ನೀನು ಮಾಡಬೇಕು? ಸದ್ಗುರುವಿಗೆ ಶರಣ ಹೋಗಬೇಕು. ಅಂತ ಸದ್ಗುರುವಿಗೆ ನೀ ಶರಣ ಹೋದಿಲ್ಲೋ, ಅವ್ರು ಏನು ಮಾಡ್ತಾ ಇದ್ದಾರೆ? ನಿನಗೆ ಸಾಕೆನಿಸದ ಸವೆಯದ ಬೇರೊಂದು ಎನಿಸಿರತಕ್ಕಂಥ ಶಾಶ್ವತವಾಗಿರತಕ್ಕಂಥ ಸುಖವನ್ನು ಕೊಡತಕ್ಕಂಥ ಸಾಮರ್ಥ್ಯ ಯಾರಲ್ಲಿದೆ? ಒಬ್ಬ ಗುರುವಿನಲ್ಲಿದೆ. ಗುರುವಿನನ್ನು ಬಿಟ್ಟ ಯಾರಲ್ಲಿ ಇಲ್ಲ. ಇದನ್ನು ಲಕ್ಷ ಇಡ್ರಿ ನೀವು. ಅದಕ್ಕೆ ಗುರು ಬಹಳ ದೊಡ್ಡವದಾನ. ಎಲ್ಲರೂ ಏನು ಮಾಡ್ತಾ ಇದ್ದೀವಿ ಅಂದ್ರೆ, ಕ್ಷಣಿಕವಾಗಿರತಕ್ಕಂಥ ಸುಖದ ಸಲುವಾಗಿ ಬಡ್ದಾಡ್ತಾ ಇದ್ದೀವಿ ನಾವು. ನಮಗೆ ಸುಖ ಸಿಕ್ಕೈತೆ ಅಂದ್ರೆ ವಿಷಯ ಸುಖಾದಿಗಳು ಇವೇನದಾವಲ್ಲ, ಇವು ಹೆಣ್ಣ ಹೊನ್ನ ಮನ್ನ. ಅದಕ್ಕಾಗಿ ಅಂತ ಇದ್ದಾರೆ ಅವರು. ಈ ಹೆಣ್ಣು ಹೊನ್ನು ಮಣ್ಣಿಗಾಗಿ ಸತ್ತವರು ಭಾಳ ಜನ ಅದಾರೆ. ಆದರೆ ನಾವು ಗುರುವಿಗೆ ಶರಣ ಹೋಗ್ಬೇಕಾಗ್ಯದ. ಅಂತ ಗುರುವಿಗೆ ಶರಣ ಅದು ಇಲ್ಲೂ ಹೇಳ್ತಾ ಇದ್ದಾರೆ ಅವರು. ಭವಿ ಎಂಬುದು ತೊಡೆದು ಭಕ್ತ ಎಂದೆನಿಸಿದ ಗುರುವೇ. ಗುರು ಏನು ಮಾಡ್ತಾ ಇದ್ದಾನೆ? ಪರಮ ಸುಖವನ್ನು ತೋರಿಸ್ತಾ ಇದ್ದ ನಮಗೆ. ಪರಮ ಸುಖ ಅಂದರೆ ಏನ್ರಿ? ಶ್ರೇಷ್ಠವಾಗಿರತಕ್ಕಂಥ ಸುಖವನ್ನು ಯಾರು ತೋರಿಸ್ತಾ ಇದ್ದಾರೆ ಅಂದ್ರೆ ಸದ್ಗುರುನಾಥ ಮಾತ್ರ ತೋರಿಸ್ತಾ ಇದ್ದಾನೆ. ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಏನು ಅವು ಹೆಚ್ಚಿನಕ್ಕೆ ಏನು ಅವು ಹೆಚ್ಚಿನವು? ಇಬ್ಬರು ಹೆಚ್ಚಿನವ್ರು ಅನ್ಬೇಡ್ರಿ, ಮಾರ್ಕಸ್ ಬಿಡುವುದಿಲ್ಲ ನಿಮಗೆ. ಇಬ್ಬರು ಹೆಚ್ಚಿನವ್ರು ಅಂದ್ರೆ ಮಾರ್ಕಸ್ ಬಿಡುವುದಿಲ್ಲ. ಅವನು ಅಪ್ಪನು ಹೆಚ್ಚಿನವ ಕರೆ. ಮಕ್ಕಳನ್ನು ಪಾಲನೆ ಪೋಷಣೆ ಮಾಡುವಲ್ಲಿ ತಾಯಿ ಪಾತ್ರ ದೊಡ್ಡದು. ಮಾತಾ ಸಮಂ ನಾಸ್ತಿ ಶರೀರ ಪೋಷಣೆ ಅಂತ ಹೇಳ್ತಾರೆ. ಮಕ್ಕಳನ್ನು ಸಲುವಲ್ಲಿ ತಾಯಿಗಿಂತ ತಂದೆದು ಪ್ರೀತಿ ಇಲ್ಲ ಅಂತಲ್ಲ, ತಂದೆದು ಇರ್ತೈತೆ. ಆದರೆ ತಾಯಿ ಎಟ್ಟು ಇರುವುದಿಲ್ಲ. ಹೆಂಗಂದ್ರೆ ಒಂದು ಕತೆ ಹೇಳ್ರೆ ಗೊತ್ತಾಗ್ತೈತಿ ನಿಮಗೆ. ಒಂದು ಊರಾಗ ಇದ್ದು ಗಂಡ ಹೆಂಡತಿ ಇದ್ದರು. ಗಂಡ ಹೆಂಡತಿ ಅಂದ್ರೆ ನಗ್ತೈತ್ರಿ ನಮ್ಮಲ್ಲಿ. ಏನು ಗಂಡ ಹೆಂಡತಿ ಇದ್ದರು. ಅವರು ಒಂದು 9 ತಿಂಗಳು ಕೂಸಿತ್ತು. ಕೂಸಿರಾನ ಏನಾಯಿತು ಪುಣ್ಯಾತ್ಮರೇ, ಅವ ಅಲ್ಲೇ ಊರಾಗನೇ ಗೌರ್ಮೆಂಟ್ ನೌಕರಿ ಇದ್ದ, ಸರ್ವೀಸ್ಗಿದ್ದ. ಅಲ್ಲೇ ಊರಾಗ ಆಫೀಸ್ ಇತ್ತವನು. ಅವೇನು ಮಾಡ್ತಿದ್ದ, ಒಬ್ಬೊಬ್ರು ಬಿಸಿ ಬಿಸಿ ತಿನ್ನೋ ರೂಢಿ ಇರ್ತೈತಿ, ಒಬ್ಬರಿಗೆ ತಂಗ್ಳನ್ನು ತಿನ್ನೋದು ರೂಢಿ ಇರ್ತೈತಿ. ಅವ್ರು ನೋಡ್ರಿ ಕಟಕ್ ರೊಟ್ಟಿ ಅದು ಹಿಡ್ಕೊಂಡು ಕೂತಿರ್ತಾರೆ. ಅವ್ರು ಬಿಸಿ ಬಿಸಿದಂದ್ರೆ ಭಾಳ ಇಷ್ಟ. ಅವನಿಗೂ ಯಜಮಾನ ಏನಾಗಿತ್ತು ಅಂದ್ರೆ ಬಿಸಿ ಬಿಸಿ ತಿನ್ನೋದು ರೂಢಿ ಇತ್ತು. ಅವ್ನು ಹೆಂಡತಿಗೆ ಹೇಳ್ತಿದ್ದ,
ನೀ ಎಲ್ಲ ಅಡುಗೆ ಮಾಡ್ತಾರೆ, ನಾ ಬರೋ ಟೈಮ್ಗೆ ಏನು ಮಾಡು, ರೊಟ್ಟಿ ಮಾಡು. ಯಾಕ್ರಿ ಎಂಥ ಆಹಾರ ಊಟ ಮಾಡ್ಕೊ ಅಂತ ಮನಸ್ಸು ತಯಾರಾಗ್ತೈತೆ. ಕೈ ಸಾನ್ನು ವಯಸ್ಸ ಮನ್ನಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಯುಕ್ತ ಆಹಾರ ವಿಹಾರಶ್ಯ ಯುಕ್ತ ಚೇಷ್ಟಶ್ಯ ಕರ್ಮಸು ಯುಕ್ತ ಸಪ್ತಾನುಬೋಧಶ್ಯ. ನಮ್ಮ ಆಹಾರ ವಿಹಾರಾದಿಗಳು ಸಾಧಕರು ನಮ್ಮ ಪರಮಾತ್ಮನನ್ನು ತಿಳಿಯಬೇಕನ್ನತಕ್ಕಂಥ ಇಚ್ಛೆ ಇದ್ದವ್ರು ಸುದ್ದಿ ಹೇಳತ್ತನ್ನ. ಅವ್ರ ಊಟ, ಅವ್ರ ಆಹಾರ ವಿಹಾರ ಏನಿರ್ತೈತ್ರಿ, ಸಾತ್ವಿಕ ಆಹಾರವನ್ನು ಊಟ ಮಾಡ್ತಾರೋ. ನಮ್ಮಂಥ ಕಂಪ್ನಿ ಇರ್ತೈತೆ, ಬಕಾಸೂರ್ ಕಂಪ್ನಿ, ಸಿಕ್ಕಲ್ಲೇ ಉಣ್ಣೋದು, ಸಿಕ್ಕಲ್ಲೇ ನೀರು ಕುಡಿದು, ಸಿಕ್ಕಲ್ಲೇ ನೀರು ಕುಡಿದ್ರೆ ಪಾಡ, ಕುಡಿದು ಕುಡಿಬಾರ್ದನ್ನ ನೋಡ್ರಿ. ನಿಮ್ಮ ಮನ್ಯಾಗ ಒಂದು ಎಮ್ಮೆ ಐತಿ, ತಪ್ಪು ತಿಳ್ಕೊಬೇಡ್ರಿ. ಅದ್ರ ಮುಂದೆ ಒಂದು ಬಾರ್ಡೆದಾಗ ಹಾಕಿ ಬೀರೂ ಇಡ್ರಿ ನೀರೂ ಇಡ್ರಿ. ಬೀರ್ ಅಂದ್ರೆ ತೀಟಿತ್ತಿಲ್ಲ, ಅದನ್ನೂ ಇಡ್ರಿ ಎಮ್ಮೆ ಯಾವುದು ಕುಡಿತೈತಿ, ತಪ್ಪು ತಿಳ್ಕೊಬೇಡ್ರಿ. ಬೀರು ಬಿಡ್ತೈತಿ, ನೀರು ಕುಡಿತೈತಿ. ಒಬ್ಬ ಕುಡುಕನ ಮುಂದೆ ಇಟ್ಟರೆ ಅವನೇನು ಮಾಡ್ತಾನೋ, ಎರಡು ಬಾರ್ಡಿ ತೊಗೋತಾನೋ, ಬೀರಿಂದು ತೊಗೋತಾನೋ. ಯಾಕೆ ಬೀರ್ದಾಗ ನೀರಾಗಿ ಕುಡಿಬೇಕಲ್ಲ. ಅಂದ್ರೆ ರೀ ಪಶು ಪಕ್ಷಾದಿಗಳಿಗಿಂತ ಕನಿಷ್ಠ ಅಂತ ತಿಳ್ಕೊಂಡ್ರೆ ನಾವು ಮನುಷ್ಯ ಜನ್ಮ ಪುಣ್ಯಾತ್ಮರೇ. ಅಮೂಲ್ಯವಾಗಿರತಕ್ಕಂಥ ಜನ್ಮ ಬಂದದ ನಮಗೆ. ಹಗಲು 4 ಜಾವ ಹಸನಕ್ಕೆ ಕುದಿವರಯ್ಯ, ಇರು 4 ಜಾವ ವ್ಯಸನಕ್ಕೆ ಕುದಿವರಯ್ಯ. ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ, ತಮ್ಮೊಳಗಿದ್ದ ಘನವ ನರಿಯರಯ್ಯ ಚನ್ನಮಲ್ಲಿಕಾರ್ಜುನ. ಮಹಾದೇವ ಕೇಳ್ತಾ ಇದ್ದಾರೆ, ಹಗಲು 4 ಜಾವ ಹಸನಕ್ಕೆ ಕುದಿವರಯ್ಯ. ಹಸನಗಳಲ್ಲಿ ನಾವು ಏನು ಊಟ ಹುಡುಗಿ ಇದ್ರಾಗ ನಮ್ಮ ಆಯುಷ್ಯವನ್ನು ಕಳೀತಾ ಇದ್ದೀವಿ. ಇರು 4 ಜಾವ ವ್ಯಸನಕ್ಕೆ ಕುದಿವರಯ್ಯ. ರಾತ್ರಿ ಆದಿಗಳನ್ನು ನಾವು ವಿಷಯಾದಿಗಳಲ್ಲಿ ತೊಡಗಿಸ್ತಾ ಇದ್ದೀವಿ. ಹೇಳ್ತಾ ಇದ್ದಾಳೆ ಮಹಾದೇವಿ ಅಕ್ಕ, ದೃಷ್ಟಾಂತವನ್ನು ಕೊಡ್ತಾ ಇದ್ದಾಳೆ. ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ. ಅಗಸ ಎಲ್ಲಿದಾನತ್ತಾರೆ, ನೀರ್ನಾಗ ಅದಾನಂತ, ನೀರಡಿಕೆ ಆಗಿ ಸತ್ತಂತೆ. ವಿಚಾರ ಮಾಡಿ ನೀವು ಅನ್ಬೋದು. ಅವ್ರು ಕುಡಿಯೋ ನೀರಿಲ್ಲ ಅಂಬಲ್ರಿ, ಕುಡಿಯೋ ನೀರಿದ್ರೂ ಸಹಿತ ಎಲ್ಲ ದಿನ ಕುಡಿಬೇಕಂತ ನೀರಡಿಕೆ ಆಗಿ ಸತ್ತವ. ಹಂಗೆ ನಾವೇನು ಮಾಡ್ತಾ ಇದ್ದೀವಿ ಅಂದ್ರೆ, ನಮ್ಮಲ್ಲಿರತಕ್ಕಂಥ ಪರಮಾತ್ಮನ ಜ್ಞಾನವನ್ನೇ ಸದ್ಗುರುನಾಥ ಬಂದು ಮಾಡಿಕೊಡ್ತಾನಂದ್ರೂ ಸಹಿತ ನಾವೇನು ಮಾಡ್ತಾ ಇದ್ದೀವಿ, ಅದನ್ನು ಬಿಡಲಾರದೆ ಅನಿತ್ಯವಾಗಿರತಕ್ಕಂಥ ವಿಷಯಾದಿಗಳಲ್ಲಿ ನಮ್ಮ ಆಯುಷ್ಯವನ್ನು ಕಳೀತಾ ಇದ್ದೀವಿ ಪುಣ್ಯಾತ್ಮರೇ. ಅದಕ್ಕಾಗಿ ನಾವು ಏನು ಮಾಡಬೇಕಾಗಿದೆ ಅಂದರೆ, ಈ ಒಂದು ಪರಮಾತ್ಮನಿಗಾಗಿ ಆಯುಷ್ಯವನ್ನು ಕಳೆಯೋಕೆ ಮನುಷ್ಯ ಜನ್ಮ ಬಂದದ. ಅವ ಏನು ಮಾಡ್ತಿದ್ದ ಅಂದ್ರೆ, ಬಿಸಿದ ಎಲ್ಲ ಅಡುಗೆ ಮಾಡಿಡು, ನಾ ಬರೋಣ 1-2 ರೊಟ್ಟಿ ಮಾಡತ್ತಿದ್ದವ ಯಜಮಾನ. ಇದನ್ನ ಮರ್ತೀರಿ ಮತ್ತೆ ಆಯ್ತು ಕೊಂದಿ ಹೊಲ್ದಂಗೆ ಆಗಬಾರ್ದು. ಕೊಂದಿ ಹೊಲಿತಿರು ನೋಡ್ರಿ ಮೊದಲು. ಈಗಿನವ್ರು ಕೌಂದಿ ಅಂದ್ರೆ ಏನೋ ಪ್ರಸಂಗ ಬಂದೈತಿ. ಕೌಂದಿಗೆ ಯಾರು ಕೌಂದಿ ಇಲ್ರಿ, ಎಲ್ಲ ಬಡ್ಸಿಟ್ಟ ಜಮಖಾನ ಬಂದ ನೋಡ್ರಿಲ್ಲ. ಆಗಿನ ನಾಯಿಗಳು ಚಂದ ಕೌಂದಿ ಹೊಲಿತಿದ್ರು, ತ್ಯಾಪಿ ಹೆಚ್ಚಿ ಅವ್ರು ಹಿಂದೆ ಗಂಟೆ ಹಾಕಿ ಮುಂದೆ ಜಗ್ತಿದ್ರು. ಮತ್ತು ಅವ್ರು ಹೊಲಿತಾ ಇರ್ತಾರೆ, ನೀವು ಹೊಲಿಬೇಡ್ರಿ. ಒಬ್ಬ ಕಾಯಿ ಬಂದು ಹೇಳ್ತಾ ಹಿಂದೆ ಗಂಟೆ ಹಾಕಿರ್ತಿಲ್ಲತ್ತ, ಸಂಜೆ 5 ಥರ ಹೊಲಿದ್ರೆ ಏನು ಮಾಡೋದು, ಮತ್ತೆ ಪಾಸ ಅದ. ಹಂಗಿಲ್ಲಿ ಅವು ಏನು ಮಾಡಿದ್ದ ಅಂದ್ರೆ, ಅವು ಬರೋ ಟೈಮ್ ರೊಟ್ಟಿ ಮಾಡಕ್ಕೆ ಕೂತಿದ್ದಳಕ್ಕೆ ತಾಯಿ ಕೂತಿದ್ರು. ಅದೇನೋ 9 ತಿಂಗಳು ಕೂಸಿತ್ಲ. ಅದೇನು ಮಾಡಿತು ಅಂದ್ರೆ, ಅಪ್ಪ ಬರು ಹೇಳೇಕೆನ ಪಾಪ ಸಣ್ಣ ಕೂಸ್ರಿ ಇದನ್ನೂ ಮಾಡಿತು ಆಡಾತಿತ್ತು. ಆಕೆ ನನ್ನ ಗಂಡು ಬರ್ತಾನಂತೇಳಿ ರೊಟ್ಟಿ ಮಾಡ್ತಿದ್ರು ತಾಯಿ ಒಳಗೆ. ನೀವು ಹೊರಗಿಂದ ಬಂದು ಆಫೀಸ್ದಿಂದ ಬಂದ, ಚೇ ಅದು ಪಪ್ಪ ಅಂತ ಕೊಳಿಗೆ ಹೋಗಿ ಬ್ಲಾಕಿತ್ತು. ತೊಗೋತಾನಂದ್ರೆ ಅಪ್ಪ ಅಪ್ಪ ನಂಗೆ ಅವ್ವ ಮಾಡಿ ಅಂದ್ರೆ ಗತಿ ಏನಾಗ್ತಿತ್ತು, ಕೂಸಿಲ್ಲ. ಎಡ್ಡು ಮಾಡೈತ್ರಿ, ಎಲ್ಲ ರಟ್ರಾಡಿ ಹಿಡಿಸಿ ಐತಿ. ಅವತ್ತ ಇದ್ದಾನೆ, ಒಳಗೇನು ಮಾಡತ್ತಿ, ಬಾನಿ ಅಂತ ನಾವು ಬಾ ಅಂತ. ಯಾಕ್ರಿ ಅಂದ್ರೆ ಏನಾಗೈತಿ, ಏನು ತನ್ನ ಖುಷಿ ಆಗೈತಿ. ಅಲ್ಲ ಇಟ್ಟು ಹೊಲಸು ಮಾಡ್ಕೊಂಡಾನು. ನೀವು ಒಂದು ಜರಾರೆ ಹೊರಗೆ ಬಂದು ನೋಡಿದ್ಯೇ? ನಾನು ನೋಡಿದೆ, ಯಾನು ರೊಟ್ಟಿ ಹಿಡ್ಸ್ಯಾನು, ಪುಟ್ಟ ಎಷ್ಟು ಹೊಲಸು ಹಿಡ್ಸ್ಯಾನು, ನೀವು ರೊಟ್ಟಿನ ಮಾಡತ್ತೆ ಅಂದ್ಕೂಲೆ ಆಕೆ ಸಿಟ್ಟಿಗೆ ಬರೋದಿಲ್ರಿ, ಕೈ ತೊಳ್ಕೊತಾಳೆ. ಅವು ನನ್ನ ರಾಜ್ಯ ಆತಾಳೆ. ಯಾರಿಗೆ? ಇದನ್ನು ಮಾಡ್ಯಾನು ಅವು ನನ್ನ ರಾಜ ಹೊಲಸು ಮಾಡ್ಕೊಂಡೈತಿ. ಅಪ್ಪ ಬಾ ನೀವು ಜಳಕ ಮಾಡಿಸ್ಕೊಂಡು ಬಾ ಅಂತೇಳಿ ಹಿಟ್ಟಿನ ಕೈ ಎಲ್ಲ ತೊಳ್ಕೊಂಡು ಅದನ್ನು ಕೂಸ್ನ ಎಲ್ಲ ಏನು ಮಾಡ್ತಾಳ್ರಿ, ಸ್ವಚ್ಛ ಮಾಡಿ ಪೌಡರ್ ಹಚ್ಚಿ ಕಾಡಿಗೆ ಹಚ್ಚಿ ಬೇರೆ ಅಂಗಿ ಹಾಕಿ ಕುಣಿಸಿದಂಗೆ ಬಾರೋ ಅಂತ ನೀವು ಯಾರ ಅಪ್ಪ
ಮೊದಲು ಹಂಗೆ ಅಂದಿದ್ದೇನು? ಅಂದಿದ್ದೇನ್ರಿ? ಅನ್ನೋದಿಲ್ಲ ಮೊದಲ. ಯಾಕೆ ಅನ್ನೋದಿಲ್ಲ? ಹೊಲಸಿತ್ಲ ಅದ ಕೂಸ. ಅದಕ್ಕಾಗಿ ನಿಮಗೆ ಕೇಳ್ತಾನೋ, ಈಗ ಅವು ಹೆಚ್ಚಿನಕ್ಕೆ ನಾವು ಅಪ್ಪ ಹೆಚ್ಚಿನ ಈ ದೃಷ್ಟಿಯಿಂದ ಕೇಳ್ತಾನ. ಅವು ಇಲ್ರಿ, ಪಾಲನೆ ಪೋಷಣೆ ಮಾಡುವಲ್ಲಿ ಅವು ಭಾಳ ಶ್ರೇಷ್ಠದಾಳೆ. ಹೆಂಗೋ ಈ ಒಂದು ಲೌಕಿಕ ವ್ಯವಹಾರದಲ್ಲಿ ತಾಯಿ ಸ್ಥಾನ ಅನ್ನತಕ್ಕಂಥದ್ದು ಹೆಂಗೆ ದೊಡ್ಡದಲ್ಲ, ಹಂಗೆ ಅಧ್ಯಾತ್ಮದಲ್ಲಿ ಏನದ ಪುಣ್ಯಾತ್ಮರೇ ಅಂದ್ರೆ ಗುರುವಿನ ಸ್ಥಾನ ದೊಡ್ಡದದ. ಗುರುವಿನ ಸ್ಥಾನ ದೊಡ್ಡದ. ಅದಕ್ಕಾಗಿ ಗುರುವಿಗೆ ತಾಯಿ ಅಂತ ಇದ್ದಾರೆ, ಗುರು ಮಾೌಲಿ ಅಂತ ಇದ್ದಾರೆ ಪುಣ್ಯಾತ್ಮರೇ. ಯಾಕಂದ್ರೆ ತಂದೆ ಜ್ಞಾನವನ್ನು ಮಾಡಿಕೊಡಕ್ಕೆ ಹೆಂಗೆ ತಾಯಿಲ್ಲ, ನೀವು ನಿಮ್ಮ ಪಪ್ಪನ ಕರಿ ಅಂದಾಗನೂ ಗೊತ್ತಿರಲಿ, ಆ ಖುಷಿಗೇನು ಗೊತ್ತೇ. ತಂದೆ ಜ್ಞಾನವನ್ನು ಹೆಂಗೆ ತಾಯಿ ಮಾಡಿಕೊಡ್ತಾ ಇದ್ದಾಳ, ಹಂಗೆ ಪರಮಾತ್ಮನ ಜ್ಞಾನವನ್ನು ಮಾಡಿಕೊಡೋ ಸದ್ಗುರುನಾಥನ ಪುಣ್ಯಾತ್ಮರ. ಅದಕ್ಕಾಗಿ ಗುರು ಶ್ರೇಷ್ಠದಾನೆ. ಅಂಥ ಗುರುವಿನ ಪೌರ್ಣಿಮೆಯ ದಿವಸ ನಮ್ಮ ಈ ಒಂದು ಗ್ರಾಮದಲ್ಲಿ ಇಂಥ ಒಂದು ಭವ್ಯವಾಗಿರತಕ್ಕಂಥ ದಿವ್ಯವಾಗಿರತಕ್ಕಂಥ ಕಾರ್ಯಕ್ರಮ ಇಟ್ಟಾರೆ. ಇವತ್ತು ನಮಗೆ 1 ಲಕ್ಷ ಲಾಭ ಐತೆ ಅಂದ್ರೂ ಸಹಿತ ಬಿಟ್ಟು ಬಂದಿಲ್ಲಿರ್ಬೇಕು ನಾವು. ಯಾಕೆ ಅಂಥ ಲಾಭ ನಿಮ್ಗೆ ಹಿಂದೆ ಸಿಕ್ಕಿಲ್ಲ, ನನಗೆ ಹುಟ್ಟಿ ಬಂದಿರಲಿ, ಮುಂದೆ ಸಿಗೋದಿಲ್ಲ ನಿಮಗೆ. ಯಾಕೆ ನಾಳಿನ ದಿವಸ ಒಂದು ಹೋತಿಲ್ಲೋ ನಿಮಗೆ ಈ ಜನ್ಮ ಸಿಗೋದಿಲ್ಲ. ಯಾಕೆ ಗುರು ಪೂರ್ಣಿಮಾ ಸಂಬಂಧ ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲೆಲ್ಲಿ ಗುರುಗಳು ಇದ್ದಲ್ಲಿ ಹೋಗ್ತಾ ಇದ್ದಾರೆ. ಇಂಥ ಮಹಾತ್ಮರು, ಇಂಥ ಗುರುಗಳ ಒಂದು ಪ್ರತಿಷ್ಠಾಪನೆ ಅನ್ನತಕ್ಕಂಥದ್ದು ನಾಳೆ ಮುಂಜಾನೆ ಅದ ಅಂದ ಬಳಿಕ ಎಲ್ಲರೂ ಸರಿಯಾಗಿ ಏನು ಮಾಡ್ಬೇಕ್ರಿ? ನಿಮ್ಮ ಏನು ಮನ್ಯಾಗ ಏನು ಕೆಲಸ ಎಲ್ಲ ನಾಳೆ ಒಂದು ಲಘು ಹೇಳ್ರಿ. ರಾತ್ರಿ ಮೊಬೈಲ್ ನೋಡೋದು ಬಿಡ್ರಿ. ಅವ್ರಿಗೆ ಬಂದವ್ರಿ ರಾತ್ರಿ ಬಾರತನ ಈಡನ ಕೇಳಿ ಸಾಕಾಗೈತಿ. ಇನ್ನು ಹೋಗಿ ಪ್ರಸಾದ ವ್ಯವಸ್ಥೆ ಐತಿ, ಮಲಗ್ರಿ. ನಾಳೆ ಮುಂಜಾನೆ ಎಲ್ಲರೂ ಸ್ನಾನ ಪೂಜಾದಿಗಳನ್ನು ಮುಗಿಸಿ ಶುಚಿರ್ಭೂತರಾಗಿ 10 ಗಂಟೆಗೆ ನಾಷ್ಟ ಮಾಡಿ ಬಂದು ಕೂತ್ರಿಲ್ಲೋ ಪ್ರಸಾದದ ವ್ಯವಸ್ಥೆನೂ ಐತಿ. ಮಹಾತ್ಮರು ಇನ್ನೂ ಬರೋವ್ರದಾರೆ, ನಮ್ಮ ಊರಾಗಿನ ಪೂಜ್ಯರು ಬರೋವ್ರದಾರೆ, ಇನ್ನೂ ಮಹಾತ್ಮರು ಬರೋವ್ರದಾರೆ. ಅವರು ಒಂದು ಗುರುವಿನ ವಾಕ್ಯವನ್ನು ಕೇಳಬೇಕಾಗಿದೆ ನಾವು. ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಸರ್ವವು ಇನಿಯಳೆ ಅಂತ. ಯಾಕೆ ಗುರುವಿನ ಮಾತಿನಲ್ಲಿ ಶಕ್ತಿ ಅದ ಪುಣ್ಯಾತ್ಮರೇ. ಯಾಕೆ ಅಂಥ ಒಂದು ಶಕ್ತಿ ಎದರಿಂದ ಬಂದದಂದ್ರೆ ಗುರು ಭಾಳ ದೊಡ್ಡವದಾನ. ಹೇಳಿದನು, ದೇವ ಚೆನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ ನಮೋ ನಮಃ ಅಂತ ಇದ್ದಾಳೆ ಮಹಾದೇವಿ ಅಕ್ಕ. ಪರಮಾತ್ಮನ ಜ್ಞಾನವನ್ನು ಮಾಡತಕ್ಕಂಥ ಸಾಮರ್ಥ್ಯ ಯಾರಲ್ಲಿದೆ ಅಂದ್ರೆ ಅಂಥ ಗುರುವಿನಲ್ಲಿದ. ನಿಮ್ಗೊಂದು ಮಾತು ಹೇಳ್ತಾನೆ, ದೇವ್ರು ಬೆಟ್ಟ್ಯಾರ ನಮ್ಮ ಕೆಲಸ ಮುಗಿಯಲಿಲ್ಲ, ಗುರು ಬೆಟ್ಟ್ಯಾರ ನಮ್ಮ ಕೆಲಸ ಉಳಿಯಲಿಲ್ಲ. ಲಕ್ಷ ಇದ್ರಿ ಮಾತು. ದೇವರ ಭೇಟಿಯಾಗ್ಯಾನಂದ್ರೂ ಸಹಿತ ನಿಮ್ಗೆ ಬೇಡಿರತಕ್ಕಂಥ ಭೋಗ ಭಾಗ್ಯಗಳನ್ನ ಕೊಡ್ತಾ ಇದ್ದಾನೆ. ಆದರೆ ನಿಮಗೆ ಭವಬಂಧನವನ್ನು ಬಿಡಿಸುವ ಕೆಪಾಸಿಟಿ ದೇವರಿಗಿಲ್ಲ. ಅದಕ್ಕೆ ಗುರು ದೊಡ್ಡವನ. ಗುರುಗಿಲ್ಲ. ಜನ್ಮಾಂತರದಿಂದ ಬಂದಿರತಕ್ಕಂಥ ಅಜ್ಞಾನವನ್ನು ಕಳೆಯತಕ್ಕಂಥ ಸಾಮರ್ಥ್ಯ ಒಬ್ಬ ಗುರುವಿಗೆದ, ಸದ್ಗುರುವಿಗೆದ ವಿನಃ ಈ ಪರಮಾತ್ಮನಿಗೂ ಇಲ್ಲ ಅನ್ಬೇಕು. ಪರಮಾತ್ಮನಿಗಿಂತ ಗುರು ದೊಡ್ಡವದಾನೆ. ಇಲ್ಲ ಗುರು ಗೋವಿಂದ ದೋವು ಕಡೆ ಕಾಕುಲ್ ಅವು ಪಾಯ್. ಕಬೀರದಾಸರು ಕೇಳ್ತಾ ಇದ್ದಾರೆ. ಇವತ್ತು ಗುರುನು ಬಂದು ನಿಂತಾ ಇದ್ದಾನೆ, ಪರಮಾತ್ಮನು ಬಂದು ನಿಂತಾ ಇದ್ದಾನೆ. ನಿಮ್ಮ ಮುಂದೆ ನಿಂತಾನೆ. ಯಾರಿಗೆ ನಮಸ್ಕಾರ ಮಾಡೋರು ನೀವು ಪರಮಾತ್ಮಗೆ ಮಾಡೋರು. ಮಾಡಿ ಇಷ್ಟ ಕೊಡೋರು ನೋಡು. ಹೊಲ ಬೇಕು, ಮನೆ ಬೇಕು, ರೊಕ್ಕ ಬೇಕು, ರೂಪಾಯಿ ಬೇಕು, ಬಾಜುಕಿನವ್ರಿಗೆ ಬಡತನ ಬರಬೇಕು, ಆ ಹೊಲ ನಾ ತಗೋಬೇಕು, ಸೊಸಿಗೆ ಗಂಡು ಹುಟ್ಟಬೇಕು, ಮಗಳಿಗೆ ಹೆಣ್ಣು ಹುಟ್ಟಬೇಕು, ಸೊಸಿಗೆ ಬೀಗತಾನ ಮಾಡಬೇಕು. ಇದ್ದಲ್ಲಿ ನಿಮ್ಮದು. ಇದನ್ನು ಬಿಟ್ಟು ಬೇರೆದಾಗ ಹೋಗೇ ಇಲ್ಲ ನೀವು. ಆದರೆ ಕಬೀರದಾಸರು ಹೇಳ್ತಾ ಇದ್ದಾರೆ, ಮೊದಲು ಗುರುವಿಗೆ ನಮಸ್ಕಾರ ಮಾಡಬೇಕಂತ. ಯಾಕೆ? ಪರಮಾತ್ಮನ ಜ್ಞಾನವನ್ನು ಮಾಡಿಕೊಡೋ ಗುರುನಾಥ. ನಾ ಎಲ್ಲ ಕಡೆ ಅದಾನತ್ತೆ ಪರಮಾತ್ಮ ಎಂದರೆ ಬಂದು ಹೇಳೇನು. ಪರಮಾತ್ಮ ಅಂದರೆ ಎಲ್ಲೆಲ್ಲೋ ಅದಾನತ್ತ ತಿಳ್ಕೊಂಡಾರ. ಒಬ್ಬರೇ ಕಾಶಿಯಾಗದಾರಂತ ತುಸು ಮಂದಿ ತಿಳ್ಕೊಂಡಿದ್ದಾರೆ, ರಾಮೇಶ್ವರದಾಗ ಅದಾರಂತ ತುಸು ಮಂದಿ ತಿಳ್ಕೊಂಡಾರಿಲ್ಲ. ಆದರೆ ಪರಮಾತ್ಮ ಎಲ್ಲಿದಾನು? ಪರಮಾತ್ಮ ಎಲ್ಲಿದಾನಂದ್ರೆ ನೀವು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಎಲ್ಲ ಕಡೆ ತುಂಬಿ ಏನ್ರಿ ಪರಮಾತ್ಮ. ಮುನ್ಸರ್ಯವಾರ ಒಂದಿಟ್ಟು ಪರಮಾತ್ಮ ಎಲ್ಲ ಕಡೆ ಇದ್ದಾನೆ. ಎಲ್ಲ ಕಡೆ ಇರತಕ್ಕಂತಹ ಪರಮಾತ್ಮನ ಜ್ಞಾನವನ್ನು ಮಾಡಿಕೊಡೋಣ ಯಾರ? ಸದ್ಗುರುನಾಥದಾನ. ಸದ್ಗುರು ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಅಂದ್ರೆ ಇಲ್ಲಂದ್ರೆ ನೋಡ್ಲಿ. ಭಕ್ತ ಪ್ರಹ್ಲಾದ ಕೇಳಿದ ತಪ್ಪು. ನಿಂತಾಗ ಕುಂತಾಗ ನಾರಾಯಣ ನಾರಾಯಣ ಅಂತಿ, ನಿನ್ನ ಪರಮಾತ್ಮ ಎಲ್ಲಿ ಅದಾನ ಕೇಳಿದಂತ.
ನನ್ನ ಪರಮಾತ್ಮ ಎಲ್ಲ ಕಡೆ ಅದ. ನಮ್ಮ ಎಂಥ ಧೈರ್ಯ ರೀ. ನಾರದ ಮಹರ್ಷಿಗಳ ಉಪದೇಶದಿಂದ ಹಂಗೆ ತಯಾರಾಗಿದ್ದು ನಾವು. ಎಲ್ಲ ಕಡೆ ಇದಾನ ನನ್ನ ಪರಮಾತ್ಮ ಅಂತ ಇದ್ದಾನವ. ಎಲ್ಲ ಕಡೆ ಇದಾನ ನಿನ್ನ ಪರಮಾತ್ಮ. ಹೌದು, ಈ ಕಮ್ಮಿನಾಗ ಅದಾನೇನು ಅದಾನ. ಎಷ್ಟು ಧೈರ್ಯ ಇರ್ಬೇಕು ರೀ. ಹಿಂಗೆ ಧೈರ್ಯ ಇರ್ಬೇಕು ನೋಡು. ಇನ್ನೂ ಪರಮಾತ್ಮನ ಒಬ್ರು ಮ್ಯಾಲೆ ನೋಡ್ತಾರೆ, ಒಬ್ರು ಕೆಳಗೆ ನೋಡ್ತಾರೆ. ನಿಜವಾದ ನಾವು ತಪ್ಪು ತಿಳ್ಕೊಬೇಡ. ಗುರುವಿನ ಮಕ್ಕಳು ಅಂದ್ರೆ ಅನುರೇನು ತೃಣಕಾಷ್ಟದಲ್ಲಿ ಪರಮಾತ್ಮ ತುಂಬ್ಯಾನ. ಸದ್ಗುರು ಸಿದ್ಧಾರೂಢರು ಹಿಂಗೆ ಹೇಳತ್ತಿರಂತ. ಪರಮಾತ್ಮ ಎಲ್ಲದಾನು ಅಂತ ಕೇಳಿ ಪರಮಾತ್ಮನ ಸ್ವರೂಪವನ್ನು ಹೇಳ್ತಾ ಇದ್ರತ್ತೆ. ಅಣುವಿಗಿಂತ ಅನುವದಾನ, ಮಹತ್ತಿಗಿಂತ ಮಹತ್ತದಾನ ಪರಮಾತ್ಮ ಪುಣ್ಯಾತ್ಮರೇ. ಆದ್ರೆ ನಮಗೆ ಯಾಕೆ ಕಾಣುವ ಅಲ್ಲ. ನಾವು ಗುರುವಿಗೆ ಶರಣು ಹೋಗಿಲ್ಲ, ಗುರುಗಳು ಹೇಳಿದಂಗೆ ಕೇಳಿಲ್ಲ. ನೋಡಿಲ್ಲ, ಬಸವಣ್ಣಪ್ಪಗ ಕಳ್ಳನಲ್ಲಿ ಪರಮಾತ್ಮನ ಕಂಡ. ನಮ್ಗೆ ಪರಮಾತ್ಮ ಬಂದ್ರೆ ತುಡುಗರಂಗೆ ಕಾಣತ್ತಾರ. ಚಂದ ಇಷ್ಟ ವ್ಯತ್ಯಾಸ ಐತೆ. ಇವತ್ತು ಪರಮಾತ್ಮ ಬಂದಿತ್ತಾನಂದ್ರೆ ತುಡುಗರನ್ನು ಬಕ್ಕಿನವ. ಯಾಕೆ ನಮ್ಗೆ ನೋಡುವ ಕಣ್ಣು ಬಂದಿಲ್ಲ ಇನ್ನು ಪುಣ್ಯಾತ್ಮರು. ಯಾಕೆ ಗುರುಕೃಪಾ ಅನ್ನತಕ್ಕಂಥದ್ದಾಗಿಲ್ಲ. ಟೈಲರ್ ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಆ ತೃಣವ ಕೆಂಡವ ನುಂಗುವಂತೆ ಗುರುಪಾದದ ಮೇಲೆ ಈ ತನುವೆಂಬ ತೃಣವ ತಂದಿರಿಸಿದರೆ ಈ ತನುವೆಲ್ಲ ಲಿಂಗಮಯ ಕಾಣ ರಾಮನಾಥ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಪರಿಪೂರ್ಣ ಜ್ಞಾನ ಆಗಬೇಕಾಗ್ಯದ. ಪರಿಪೂರ್ಣ ಜ್ಞಾನ ನಮಗೆ ಆಗಬೇಕಾಗಿತ್ತಂದ್ರೆ ಅಂತಪ್ಪ ಗುರುವಿಗೆ ನಾವು ಶರಣು ಹೋಗಬೇಕಾಗಿದೆ ಪುಣ್ಯಾತ್ಮರು. ಸಂತ ನಾಮದೇವ್ ನೋಡಿರಲಿಲ್ಲ, ಪರಮಾತ್ಮನ ಜೊತೆ ಊಟ ಮಾಡ್ತಿದ್ದವು 2 ವೇಳೆ. ಯಾರು MLA MP ಅಲ್ರಿ, ವಿಠೋಬಾನ ಜೊತೆ ಊಟ ಮಾಡ್ತಿದ್ದ. ವಿಠೋಬಾ ಈಗ ನೀವು ಮಾತಾಡ್ತವಲ್ಲ, ನಾವು ನೀವು ಹಿಂಗೆ ಮಾತಾಡ್ತಿದ್ದ. ಆದ್ರೆ ಎಲ್ಲರೂ ಗೋರಾ ಕುಂಬಾರ ಮನ್ಯಾಗ ಕೂಡಿಬಿಟ್ಟಿದ್ದಾರೆ. ಆಗ ಗೋರಾ ಕುಂಬಾರನಿಗೆ ಹೇಳ್ತಾ ಇದ್ದಾರೆ, ಜ್ಞಾನದೇವ, ನಿವೃತ್ತಿ, ಸೋಪಾನ್, ಮುಕ್ತಾಬಾಯಿ, ಚೌಕ, ಎಷ್ಟು ಜನ ಸಂತರಿದ್ರಲ್ಲ ಎಲ್ಲರೂ ಕೂಡ್ಯಾರ ಪುಣ್ಯಾತ್ಮರು. ಜ್ಞಾನಿಕೋ ಜ್ಞಾನಿ ಮಿಲೇತೋ ದೋ ಬಾತ್. ಜ್ಞಾನಿಗಳು ಕೂಡ್ರಿ ಅವ್ರು ತನ್ನ ಅಧ್ಯಾತ್ಮದ ಅನುಭವವನ್ನು ಮಾತಾಡ್ತಾರತ್ತ. ನೀವು ಕೂಡ್ರಿ ಅಂದ್ರೆ ಯಾಕೆ ಕೂಡ್ತಾರೆ ನೋಡ್ಬೇಕು. ನಮ್ಮ ಪ್ರವಚನಕ್ಕೆ ಹೋಗಲ್ಲ, ಅವ್ರು ಮಾತಾಡೋದ. ಯಾಕ ಆರಾಮಿದಿ? ಆರಾಮ. ಯಾರು ಆರಾಮನ ಇಲ್ಲ. ಒಬ್ರೇ ಆರಾಮದಾರ ಏನ್ರಿ ಸಂಸಾರದಾಗ? ದವಾಖಾನೆದಾಗ ಕೂಡಿರ್ತಾರೆ ನೋಡ್ಬೇಕು. ಬಾದುಸಿಗೆ ಹೇಳ್ತಾರೆ ಆರಾಮಿದ್ರು ದವಾಖಾನೆಗೆ ಯಾಕೆ ಹೋಗಿರಿ? ಒಂದಿಲ್ಲ ಒಂದು ರೋಗದವ. ಯಾಕೆ? ತನು ರುಜಯ ಆಗರ ಅತಿ ದುಃಖದ ಸಾಗರ, ಅನುತಾಪ ಕ್ಲೇಶಾದಿಗಳ ಗೊತ್ತು. ಇದು ಶರೀರ ರೋಗಮಯ ಐತ್ರಿ. ಇವೆಲ್ಲ ಬರುವನ. ಆದರೆ ಈ ಶರೀರನ ಅಂತ ತಿಳ್ಕೊಂಡಿದ್ದೀವಿ ನಾವು. ಎಲ್ಲರೂ ಕೂಡ್ಯಾರ. ಹಿಂಗೆ ನೀವೇನು ಕೂಡ್ಯಾರಿಲ್ಲ, ಹಿಂಗೆಲ್ಲ ಕೂಡ್ಯಾರ ಗೋರಾ ಕುಂಬಾರ ಮನೆಯಲ್ಲಿ. ಆಗ ಜ್ಞಾನಿಗಳ್ರಿ ಎಂಥ ಅನುಭವ ಅವ್ರಿಗೂ ಏನು ಸುದ್ದಿ. ನಾವು ಅವರು ಕಾಲಾಗಿನ ಧೂಳಲ್ಲ ಹೋಗ್ರಿ ಅಂತ ದಿವ್ಯ ಜ್ಞಾನಿಗಳು ಕೂಡ್ಯಾರ. ಗೋರಾ ಕುಂಬಾರ ಹೇಳ್ತಾ ಇದ್ದಾರೆ, ಇಲ್ಲೆಲ್ಲ ಗಡಿಗೆಗಳು ಕೂತಿದ್ದಾವೆ. ಇವು ಗಡಿಗೆ ಮತ್ತು ಹೇಳಿದ್ರು ಘಟವೇ ಖುಷಿ ಘಟವೇ, ನೀನು ದಿಟ್ಟದಂತೆ ತೋರಿ ಮೋಹಿ ಕುದಿದ ನೇನೆಂಬೆ ಅಂತಾರವ್ರು. ಘಟ ಅಂದಾರೆ ಶರೀರಕ್ಕೆ, ಅದು ಘಟ ಪಟ್ ಅಂತ ಹಡಿಲವ್ರು ಹೊತ್ತ ಮಣ್ಣಿನ ಕೊಡ ಬಿತ್ತಂದ್ರೆ ಉಳಿಯೋದಿಲ್ಲ, ಎಚ್ಚರದಿಂದ ನಡೆಯ ತಂಗೆಮ್ಮ ಅಂಥವೆಲ್ಲ ಕೇಳ್ಬೇಕು. ಅಂಥವು ಕೇಳೋದಿಲ್ಲ ಇವ್ರೆ. ನನ್ನ ಭವಿಷ್ಯ ಏನೈತಿ ನೋಡುಗಪ್ಪತ್ತಾರ ಅವ್ರು. ಏನು ನಿನ್ನ ಹಣೆ ಬರವಾಗಿದ್ದ ಭವಿಷ್ಯ ಇರ್ತೈತಿ? ನನ್ನ ಭವಿಷ್ಯದಾಗ ಎಲ್ಲಿ ಬಂಗಾರ ಬರೋದೈತೋ, ಎಲ್ಲಿ ಬೆಳ್ಳಿ ಬರೋದೈತೋ, ಏನು ತವ್ರ ಮನೆಯವ್ರೇನು ಕರ್ಯಾಕೆ ಬರೋದಾರೋ, ಇದನ್ನ ಇಂಥದ್ದು ನೋಡಬೇಡ್ರಿ. ಒಳ್ಳೆಯದನ್ನು ಕೇಳಬೇಕು ಪುಣ್ಯಾತ್ಮರು. ಮೊಬೈಲ್ ಕೆಟ್ಟ ಮಾಡಿಲ್ಲ ಅದ. ಜೋ ವಸ್ತು ಸುಖ ದೇತಾಯ ಓ ದುಃಖ ಬಿ ದೇತಾಯ. ನಾವು ಅದನ್ನ ಉಪಯೋಗ ಮಾಡೋಕ್ಕೂ ಅಲ್ಲಿ ಫರ್ಕ್ ಐತ್ರಿ. ಯಾವ ವಸ್ತು ಸುಮಾರು ಇರೋದಿಲ್ಲ. ಒಂದು ಕಡ್ಡಿ ಪೆಟ್ಟಿಗೆ ಐತ್ರಿಪ್ಪ, ಅದು ಚಲೋನು ಮಾಡ್ತೈತಿ, ಸುಮಾರು ಮಾಡ್ತೈತಿಲ್ರಿ. ಅದ ಕಡ್ಡಿ ಪೆಟ್ಟಿಗೆ ಇಲ್ಲಿ ತಂದು ದೀಪ ಹಚ್ಚಿರಿ ಅಂದ್ರೆ ಸಂಗಮೇಶ್ವರ ಮುಂದೆ ಏನಾಗ್ತೈತಿ? ಪುಣ್ಯ ಬರ್ತೈತಿ. ಅದನ್ನ ಇನ್ನೊಬ್ರು ಮನೆಗೆ ಹಚ್ಚಿದ್ವು ಅಂದ್ರೆ ಪಾಪ ಬರ್ತೈತಿ. ಎಲ್ಲ ವಸ್ತುಗಳು ಪರಮಾತ್ಮ ಕೊಟ್ಟ ನಮ್ಮ ಉಪಯೋಗ ಮಾಡ್ಕೋಬೇಕಾಗಿತ್ತು ನಾವು. ಹಂಗಿಲ್ಲಿ ಮೊಬೈಲ್ದಾಗ ನೋಡಿಲ್ಲ ಎಂಥ ಭಜನ ಬರ್ತಾವೆ, ಎಂತೆಂಥ ಮಹಾತ್ಮರು ಪ್ರವಚನ ಬರ್ತಾವೆ. ಹಂಗೆ ಈ ಶರೀರ ಎಲ್ಲ ಶರೀರ ಕೂತಿದ್ದು ಅಲ್ಲಿ ಗೋರಾ ಕುಂಬಾರನ ಮನೆಯಲ್ಲಿ ಎಲ್ಲ ಶರೀರ ಕೂತಿದ್ದಾವ. ಗೋರಾ ಕುಂಬಾರ ಹೇಳ್ತಾ ಇದ್ದಾರೆ, ಇಲ್ಲಿ